ಮೈಸೂರಿನ ನಿವಾಸಿಗಳು ಹೊಸ ವರ್ಷದ ಮೊದಲ ದಿನವನ್ನ ಧಾರ್ಮಿಕವಾಗಿ ಪ್ರಾರಂಭ ಮಾಡ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಅನೇಕ ದೇವಸ್ಥಾನಗಳಲ್ಲಿ ಪೂಜಾ ಕೈಂಕರ್ಯಗಳು ಮುಂಜಾನೆಯಿಂದಲೇ ಪ್ರಾರಂಭ ಆಗಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ವಿಜಯನಗರದಲ್ಲಿರುವ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ 2 ಲಕ್ಷ ಲಡ್ಡುಗಳನ್ನು ಭಕ್ತರಿಗೆ ವಿತರಣೆ ಮಾಡುವಂತಹ ಪರಂಪರೆ ಇತ್ತೀಚಿನ ವರ್ಷಗಳಲ್ಲಿ ನಡೆದುಕೊಂಡು ಬಂದಿದೆ. ಅದರ ಭಾಗವಾಗಿ ಈ ದೇವಸ್ಥಾನದಲ್ಲಿ ಬೇರೆಲ್ಲ ದೇವಸ್ಥಾನಗಳಿಗಿಂತಲೂ ಹೆಚ್ಚಿನ ಜನಸ್ತೋಮ ಕಂಡು ಬರ್ತಾ ಇದೆ. ಸರತಿ ಸಾಲನ್ನ ನೀವು ಗಮನಿಸಬಹುದಾಗಿದೆ. ಇದು ಪ್ರಸಾದವನ್ನ ಸ್ವೀಕಾರ ಮಾಡಲಿಕ್ಕೆ ಇರುವಂತಹ ಸರತಿ ಸಾಲು. ಇದಕ್ಕಿಂತಲೂ ಮೀರಿದಂತ ಮತ್ತೊಂದು ಸರತಿ ಸಾಲು ಶ್ರೀ ಯೋಗ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಪೂಜೆಯನ್ನು ಸಲ್ಲಿಸುವಂತಹ ಸರತಿ ಸಾಲು ಮತ್ತೊಂದು ಭಾಗದಲ್ಲಿದೆ. ದೃಶ್ಯದಲ್ಲಿ ಗಮನಿಸಬಹುದು, ಎಲ್ಲ ವಯೋಮಾನದವರು ಕುಟುಂಬ ಸಮೇತರಾಗಿ ಆಗಮಿಸಿ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಮೂಲಕವಾಗಿ ಈ ವರ್ಷವನ್ನ ಅತ್ಯಂತ ಧಾರ್ಮಿಕವಾಗಿ ಅಥವಾ ದೇವರ ಪ್ರಾರ್ಥನೆಯ ಜೊತೆಗೆ ಪ್ರಾರಂಭ ಮಾಡುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಮುಂದುವರೆದು ಈ ದೇವಸ್ಥಾನದ ಸಂಸ್ಥಾಪಕರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲಡ್ಡು ಪ್ರಸಾದ ವಿತರಣೆಯನ್ನು ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸಬಹುದಾಗಿದೆ. ಬರುವಂತಹ ಪ್ರತಿ ಭಕ್ತರಿಗೂ ಉಚಿತವಾಗಿ ತಿರುಪತಿ ಮಾದರಿಯ ಲಡ್ಡುವನ್ನು ತಯಾರು ಮಾಡಲಾಗುತ್ತೆ. ಜೊತೆಗೆ ಈ ದೇವಸ್ಥಾನದ ಸಂಸ್ಥಾಪಕ ಹಸಂ ಸ್ವಾಮೀಜಿ ಅವರನ್ನು ಕೂಡ ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಮುಂದುವರೆದು ಪುಳಿಯೋಗರೆ ಪ್ರಸಾದವನ್ನು ಕೂಡ ಅವರು ವಿತರಣೆಯನ್ನು ಮಾಡ್ತಿದ್ದಾರೆ. ಆ ಮೂಲಕವಾಗಿ ಎಲ್ಲ ಭಕ್ತರಿಗೂ ಕೂಡ ಅಂದರೆ ಈ ಹೊಸ ವರ್ಷವನ್ನು ಅತ್ಯಂತ ಮತ್ತಷ್ಟು ವಿಶಿಷ್ಟವಾಗಿಸುವಂತಹ ಪ್ರಯತ್ನವನ್ನು ಈ ದೇವಸ್ಥಾನದವರು ಮಾಡಿಕೊಂಡು ಬಂದಿದ್ದಾರೆ. ಇನ್ನು ಮುಂದುವರೆದು ಇದರ ಬಗ್ಗೆ ಒಂದೊಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸಹ ಸಂಸ್ಥಾಪಕರಾದಂತಹ ಶ್ರೀನಿವಾಸನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, 94ರಿಂದಲೂ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೀರಿ. ವರ್ಷದಿಂದ ವರ್ಷಕ್ಕೆ ಭಕ್ತರ ರೆಸ್ಪಾನ್ಸ್ ಹೇಗಿದೆ? ಖಂಡಿತ ಇದು ಪ್ರಾರಂಭವಾಗಿದ್ದು 94ನೇ ಇಸವಿಯಲ್ಲಿ ನಮ್ಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಕಲ್ಪ. ಅವರ ದಂಪತಿಗಳು ಭಾಷ್ಯಂ ಸ್ವಾಮೀಜಿಯವರ ಹತ್ರ ವಿಜ್ಞಾಪನೆ ಮಾಡಿಕೊಂಡು 94ನೇ ಇಸವಿ ಜನವರಿ 1ನೇ ತಾರೀಕು ಸ್ವಾಮೀಜಿಯವರೇ ತಿರುಪತಿ ಮಾದರಿಯ ಲಡ್ಡು ಪ್ರಸಾದವನ್ನು ನಮ್ಮ ದೇವಸ್ಥಾನದಲ್ಲಿ ಯಾಕೆ ಭಕ್ತರು ಕೊಡಬಾರ್ದು, ನೀವು ಸಂಕಲ್ಪವನ್ನು ಮಾಡಿ ಅಂತ ಹೇಳ್ಬಿಟ್ಟು 1000 ರೂಪಾಯಿ ಕೊಟ್ಟರು. ಆಗಿನ ಕಾಲದಲ್ಲಿ ಸ್ವಾಮೀಜಿಯವರು ಅಣ್ಣವ್ರು ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು ತಿರುಪತಿಯಿಂದಾನೇ 4 ಜನ ಲಡ್ಡು ತಯಾರಿ ಮಾಡೋಂಥ ಬಾಣಸಿಗರನ್ನ ಕರ್ಕೊಂಬಂದು 1000 ರೂಪಾಯಿಗೆ 1000 ಲಡ್ಡುವನ್ನು ಮಾಡಿದ್ರು. ಆಗಿನ ಕಾಲದಲ್ಲಿ 1000 ರೂಪಾಯಿಗೆ 1000 ಲಡ್ಡು ಬಂತು. ಅದು ಅಣ್ಣವ್ರ ಸಂಕಲ್ಪ, ಒಳ್ಳೆಯ ಮನಸ್ಸು. ಆವಾಗ ಪ್ರಾರಂಭವಾಗಿದ್ದು ಅಲ್ಪಾರಂಭೆ ಕ್ಷೇಮ ಸಂಕರಹ ಅಂತ ಸ್ವಲ್ಪ ಸ್ಟಾರ್ಟ್ ಮಾಡಿದ್ರು ಅಣ್ಣವರು. ಒಳ್ಳೆ ಬುನಾದಿ ಹಾಕಿದ್ದಾರೆ. ಅವರು ದಿನೇ ದಿನೇ 1000ರಿಂದ 2000, 2000, 3000, 50,000 ಲಕ್ಷ ಹೋಗಿ ಇವತ್ತು 2024ನೇ ಇಸವಿ ಜನವರಿ 1ನೇ ತಾರೀಕು 2 ಲಕ್ಷ ಲಡ್ಡು ವಿತರಣೆ. ಇವತ್ತು ಭಕ್ತಾದಿಗಳು ಲಡ್ಡು ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಕಲ್ಪ, ಅವರ ಒಳ್ಳೆಯ ಮನಸ್ಸಿನ ನಡೀತಾ ಇದೆ. ಆ್ಯಕ್ಚುಲಿ ಈ ಕಾರ್ಯಕ್ರಮ ಜನವರಿ 1ನೇ ತಾರೀಕು ಬೆಳಗ್ಗೆ 4 ಗಂಟೆಗೆ ಪ್ರಾರಂಭವಾಗಿದೆ. ಬೆಳಗ್ಗೆ ಸ್ವಾಮೀಜಿಯವರಿಗೆ ತೋಮಾಲ ಸೇವೆ, ಸಹಸ್ರನಾಮಾರ್ಚನೆ, ಏಕಾದಶಿ ಪ್ರಾಕಾರೋತ್ಸವ, ನಂತರ 25 ಕ್ವಿಂಟಾಲ್ ಪುಳಿಯೋಗರೆ ಪ್ರಸಾದ ನಿವೇದನೆ ಮಾಡಿ ಎಲ್ಲ ಭಕ್ತಾದಿಗಳು ನೀಡ್ತಾ ಇದ್ದಾರೆ. ಭಾಷ್ಯಂ ಸ್ವಾಮೀಜಿಯವರೇ ಲಡ್ಡುವನ್ನು ಪ್ರಸಾದವನ್ನು ಎಲ್ಲ ಭಕ್ತರು ನೀಡ್ತಾ ಇದ್ದಾರೆ. ಭಕ್ತಾದಿಗಳು ಈಗಾಗಲೇ 35,000ದಿಂದ 40,000 ಭಕ್ತಾದಿಗಳು ಆಗಮಿಸಿ ಭಗವಂತ ಪ್ರಸಾದವಾದ ಲಡ್ಡು ಪ್ರಸಾದ ಸ್ವೀಕಾರ ಮಾಡಿ ಭಾಳ ಸಂತುಷ್ಟರಾಗಿ ತೆರಳ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಹೊಸ ವರ್ಷ ಹರ್ಷವನ್ನು ಉಂಟು ಮಾಡಲಿ, ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಎಲ್ಲವನ್ನೂ ಆ ಭಗವಂತ ಕರುಣಿಸಲಿ ಅಂತ ನಾ ಈ ಮೂಲಕ ಪ್ರಾರ್ಥನೆ ಮಾಡ್ಕೋತೀನಿ. ಒಂದು ಕಡೆ ಭಕ್ತರನ್ನ ನಿಯಂತ್ರಣ ಮಾಡೋದು ಪೊಲೀಸ್ ಸೆಕ್ಯೂರಿಟಿ ದೃಷ್ಟಿಯಿಂದ ಮುಖ್ಯ ಆಗುತ್ತೆ. ಮತ್ತೊಂದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಸಾದ ವಿತರಣೆ ಮಾಡ್ತೀವಿ ಅಂದರೆ ಅದರ ಸೇಫ್ ಅಂಡ್ ಸೆಕ್ಯೂರಿಟಿ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಈಗ ನಾವು ಇದಕ್ಕೆ ಸಂಬಂಧಪಟ್ಟಂಗೆ FSSAI ಇಂದ ಪರ್ಮಿಷನ್ ತೊಗೊಂಡು ಅವರ ಒಂದು ಮಾರ್ಗದರ್ಶನ, ಅವ್ರು ನೀಡಿರ್ತಕ್ಕಂಥ CCTV ಆಗ್ಬೋದು, ಅವರ ಡಾಟಾ ಎಂಟ್ರಿ ಆಗ್ಬೋದು, ಬಾಣಸಿಗರ ಡೀಟೇಲ್ಸ್ ಆಗ್ಬೋದು, ಆಮೇಲೆ ಶುಚಿತ್ವ ಆಗ್ಬೋದು, ಮೈಸೂರು ಸಿಟಿ ಕಾರ್ಪೊರೇಷನ್ ಅವರು ಫುಡ್ ಇನ್ಸ್ಪೆಕ್ಟರ್ ಬಂದು ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಎಲ್ಲವನ್ನು ಅವರು ಏನೇನು ನಮ್ಮ ಜಿಲ್ಲಾಡಳಿತ ನೀಡಿರ್ತಕ್ಕಂಥ ಮಾರ್ಗದರ್ಶನವನ್ನು ನಾವು ಚಾಚು ತಪ್ಪದೆ ಪಾಲನೆ ಮಾಡಿಕೊಂಡು ನಿನ್ನೆನೂ FSSAI ಇಂದ ಫುಡ್ ಇನ್ಸ್ಪೆಕ್ಟರ್ ಬಂದು ನಮ್ಮ ಜಿಲ್ಲಾಡಳಿತ DC ಸಾಹೇಬರ ಇನ್ಸ್ಟ್ರಕ್ಷನ್ ಮೇರೆಗೆ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲ ಸುಸೂತ್ರವಾಗಿ ಸಾಂಗವಾಗಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಯಾವುದೇ ಲೋಪದೋಷ ಆಗೋದಿಲ್ಲ, ಯಾವುದೇ ಅನಾಹುತನೂ ಆಗ್ತಾ ಇಲ್ಲ, ಯಾವುದೇ ತೊಂದರೆ ಇಲ್ಲ. ಇಷ್ಟು ಶ್ರೀನಿವಾಸನ್ ಅವರ ಮಾತು. ಒಟ್ಟಾರೆಯಾಗಿ ಭಕ್ತರಿಗೆ ವಿಶಿಷ್ಟವಾದಂತಹ ಪ್ರಸಾದ ವಿತರಣೆಯ ಭಾಗ ಒಂದಾಯಿತು ಅಂತಂದರೆ ಹೊಸ ವರ್ಷದ ಕಾರಣಕ್ಕಾಗಿ ಜನರೇ ದೇವಸ್ಥಾನಗಳಿಗೆ ಆಸಕ್ತಿಯಿಂದ ದರ್ಶನಕ್ಕಾಗಿ ಆಗಮಿಸ್ತಿದ್ದಾರೆ. ಆ ಕಾರಣಕ್ಕಾಗಿ ಮೈಸೂರಿನ ಚಾಮುಂಡೇಟ ಬೆಟ್ಟ ಇರಬಹುದು ಅಥವಾ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನಸ್ತೋಮ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.